ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ತುಂಬ ಜನರ ರಿಕ್ವೈರ್ಮೆಂಟ್ ಏನಿರ್ತೈತೆ ನಮ್ಮ ಮತ್ತೆ ಫೋನ್ಗಳನ್ನ ಅನ್ಲಾಕ್ ಮಾಡಿಸ್ಬೇಕಾದ್ರೆ ಬಂದಾಗ, ಸೊ ಅವರು ಡೇಟಾ ನಮ್ಮದು ಏನೂ ಡಿಲೀಟ್ ಆಗಬಾರ್ದು ಅಂದ್ಕೊಂಡಿರ್ತಾರೆ. ಫೋಟೋಸ್ ಆಗಿರ್ಬೋದು, ವೀಡಿಯೋಸ್, ಡಾಕ್ಯುಮೆಂಟ್ಸ್ ಏನಿರ್ತೈತೆ ಅವ್ರದ್ದು ಏನು ಡಿಲೀಟ್ ಆಗಬಾರ್ದ್ರಿ, ಆ ರೀತಿ ಅನ್ಲಾಕ್ ಮಾಡಿರಿ ಅಂತ ಹೇಳ್ತಾರೆ. ಸೊ ಇಲ್ಲೊಂದು ಟೂಲ್ ಐತಿ, ಆ ರೀತಿ ಅನ್ಲಾಕ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಏನೈತಿ, ನೀವು ಅದನ್ನು ರಿಕವರಿ ಮಾಡ್ಬೋದು. ಇವಾಗ ಫೋನ್ಗಳನ್ನು ಏನು ಹಾರ್ಡ್ ರಿಸೆಟ್ ಮಾಡಿರ್ತೀರೋ ಅಥವಾ ಕಂಪ್ಯೂಟರ್ ಟೂಲ್ಗಳ ಮುಖಾಂತರ ಅನ್ಲಾಕ್ ಮಾಡಿರ್ತಿರಲ್ಲ, ಸೊ ಅನ್ಲಾಕ್ ಮಾಡಿದ ತಕ್ಷಣ ಅಲ್ಲಿನ ಒಂದು ಡೇಟಾ ಏನಿರ್ತೈತಿ ಅದು SD ಕಾರ್ಡ್ ಒಳಗಾಗಿರ್ಬೋದು ಅಥವಾ ನಿಮ್ಮ ಡಿವೈಸ್ ಸ್ಟೋರೇಜ್ ಒಳಗಾಗಿರ್ಬೋದು, ಅವುಗಳನ್ನು ರಿಕವರಿ ಮಾಡ್ಬೋದು ಈ ಒಂದು ಡ್ರಾಯ್ಡ್ ಕಿಟ್ ಸಾಫ್ಟ್ವೇರ್ ಟೂಲ್ಗಳ ಮುಖಾಂತರ, ಸರಿನಾ. ಸೊ ಈ ಒಂದು ಟೂಲಲ್ಲಿ ನೀವು ಸ್ಕ್ರೀನ್ ಅನ್ಲಾಕ್ ಕೂಡ ಮಾಡ್ಬೋದು. ನಮ್ಮಂದ್ರೆ ನಿಮ್ಮ ಸ್ಕ್ರೀನ್ ಒಳಗಡೆ ಏನು ಪ್ಯಾಟರ್ನ್ ಲಾಕ, ಪಿನ್ ಲಾಕ, ಏನು ಸ್ಕ್ರೀನ್ ಲಾಕ್ ಇಟ್ಟಿರ್ತಾರೆ ಆ ಲಾಕನ್ನು ಕೂಡ ಇಲ್ಲಿ ಅನ್ಲಾಕ್ ಮಾಡ್ಬೋದು, ಅದು ಕೂಡ ಆಪ್ಷನ್ ಐತಿ. ಅದ್ರ ಜೊತೆಗೆ FRP ಬೈಪಾಸ್ ಕೂಡ ಮಾಡ್ಬೋದು. FRP ಬೈಪಾಸನ್ನು ನೀವು ಇಲ್ಲಿ ಕೇವಲ ಸ್ಯಾಮ್ಸಂಗ್, ಓಪೋ, ರೆಡ್ಮಿ ಇರ್ಬೋದು. ಸೊ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ ಅಂತ. ಸೊ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಆ್ಯಂಡ್ರಾಯ್ಡ್ 6 ಹಿಡ್ಕೊಂಡು ಆ್ಯಂಡ್ರಾಯ್ಡ್ 13 ತನಕ ನೀವು ಅನ್ಲಾಕ್ ಮಾಡ್ಬೋದು. ಸ್ಯಾಮ್ಸಂಗ್, ಶೌಮಿ ಆ್ಯಂಡ್ ಓಪೋ 3 ಮಾಡೆಲ್ಸ್ಗಳದ್ದು ಮಾತ್ರ. ಇವಾಗ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಮತ್ತೊಂದು ಸಲ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ಸ್ಯಾಮ್ಸಂಗ್, ಶೌಮಿ, ಓಪೋ ಈ 3 ಫೋನ್ಗಳದ್ದು ಗೂಗಲ್ ಅಕೌಂಟ್ ಏನು ಕೇಳ್ತೈತೆ ಹಾರ್ಡ್ ರಿಸೆಟ್ ಮಾಡಿದ ಕೂಡಲೇ ಅಥವಾ ನೀವು ಫೋನ್ಗಳನ್ನು ಫ್ಲ್ಯಾಶ್ ಮಾಡಿದ ಕೂಡಲೇ, ಕೆಲವೊಂದು ಸಲ ಫೋನನ್ನು ಫ್ಲ್ಯಾಶ್ ಮಾಡಿದಾಗ FRP ಲಾಕ್ ಕೂಡ ರಿಮೂವ್ ಆಗುತ್ತೆ, ಕೆಲವೊಂದು ಸಲ ಆಗಂಗಿಲ್ಲ. ಸೊ ಆ FRP ಲಾಕ್ ಕೇಳೋಂಥ ಸಮಯದಾಗ ಸ್ಯಾಮ್ಸಂಗ್, ಶೌಮಿ, ಓಪೋದು FRP ಲಾಕನ್ನು ಬೈಪಾಸ್ ಮಾಡ್ಬೋದು. ಇದು ಏನೈತಿ, ಫ್ರೀ ಆಗಿರುವಂಥ ಟೂಲ್ ಅಲ್ಲ, ಪೇಯ್ಡ್ ಟೂಲ್ ಐತಿ. ಇಲ್ಲಿ ಏನು ಸ್ಕ್ರೀನ್ ಅನ್ಲಾಕ್ ಮಾಡೋದಕ್ಕೆ FRP ಬೈಪಾಸ್ ಮಾಡೋದಕ್ಕೆ 2 ಆಪ್ಷನ್ ಅದಾವಲ್ಲ, ಇವು ಎರಡೂ ಕೂಡ ನಿಮ್ಗೆ ಇನ್ಸ್ಟ್ರಕ್ಷನ್ ಪ್ರೊವೈಡ್ ಮಾಡ್ತಾವೆ ಯಾವ್ಯಾವ ರೀತಿ ಮಾಡ್ಬೇಕಂತೇಳಿ. ಅದನ್ನು ಫಾಲೋ ಮಾಡ್ಕೊಂಡು ಹೋದ್ರೆ ನೀವು ಇಲ್ಲಿ ಫೋನನ್ನು 100% ಅನ್ಲಾಕ್ ಮಾಡ್ಬೋದು. ಬಟ್ ಸ್ವಲ್ಪ ಇಲ್ಲಿ ಲೆಂದಿ ಪ್ರೊಸೆಸ್ ಐತಿ, ಅಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಳೋಂಥ ಪ್ರೊಸೆಸ್ ಐತಿ. ಆದ್ರೆ ನೀವು 100% ಇಲ್ಲಿ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ಬೋದು. ಯಾಕಪ್ಪ ಅಂದ್ರೆ ಪ್ರತಿ ತಿಂಗಳು ಸೆಕ್ಯೂರಿಟಿ ಅಪ್ಡೇಟ್ ಹೋಗ್ತಿರ್ತದೆ. ಆ ಸೆಕ್ಯೂರಿಟಿ ಅಪ್ಡೇಟ್ ಆಗ್ತಾ ಹೋದಂಗೆ ಅಲ್ಲಿ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಚೇಂಜಸ್ ಆಗಿರ್ತದೆ. ನೀವು ಮೊದಲೊಂದು ವಿಡಿಯೋ ನೋಡಿ ಬೈಪಾಸ್ ಮಾಡಿರ್ತೀರಿ, ಆ ಫೋನ್ ಅಪ್ಡೇಟ್ ಆದಾಗ ಅದೇ ವಿಡಿಯೋ ನೋಡಿ ಬೈಪಾಸ್ ಮಾಡೋಕೆ ಹೋದ್ರೆ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಈ ಟೂಲಲ್ಲಿ ಅದನ್ನು ಅಪ್ಡೇಟ್ ಮಾಡ್ತಾ ಹೋಗಿರ್ತಾರೆ. ಚೇಂಜಸ್ ಇನ್ಸ್ಟ್ರಕ್ಷನ್ ಏನು ಚೇಂಜ್ ಆಗಿರ್ತದೆ ಅದನ್ನು ಅಪ್ಡೇಟ್ ಮಾಡ್ತಾ ಹೋಗಿರ್ತಾರೆ. ಅದನ್ನು ಫಾಲೋ ಮಾಡಿಕೊಂಡು ಅನ್ಲಾಕ್ ಮಾಡ್ಬೋದು. ಅನ್ಲಾಕ್ ಮಾಡಿದ ಕೂಡಲೇ ಏನು ಡೇಟಾ ನಿಮ್ಮದು ಡಿಲೀಟ್ ಆಗಿರ್ತೈತಲ್ಲ, ಸೊ ಆ ಡೇಟಾನೇ ಇಲ್ಲಿ ಈ ಡೇಟಾ ರಿಕವರಿ ಅಂತ ಆಪ್ಷನ್ ಐತೆ ನೋಡಿರಿ, ಇದ್ರ ಮ್ಯಾಗೆ ಕ್ಲಿಕ್ ಮಾಡಿ. ಸರಿನಾ. ಇಲ್ಲಿ ವಾಟ್ಸಪ್ ಡೇಟಾನು ರಿಕವರಿ ಮಾಡ್ಬೋದು. ಆಮೇಲೆ ಕ್ವಿಕ್ ರಿಕವರಿ ಫ್ರಮ್ ಡಿವೈಸ, ಡೀಪ್ ರಿಕವರಿ ಫ್ರಮ್ ಡಿವೈಸ. ಸೊ ಈ ಡೀಪ್ ರಿಕವರಿ ಡಿವೈಸ, ಕ್ವಿಕ್ ರಿಕವರಿ ಡಿವೈಸ ಎರಡೂ ಕೂಡ ಒಂದು ಆಪ್ಷನ್ನ. ಬಟ್ ಇದು ಡೀಪ್ ರಿಕವರಿ, ಅದು ಕ್ವಿಕ್ ರಿಕವರಿ ಅಂದರೆ ಕೆಲವೊಂದಷ್ಟು ಡೇಟಾ ಬರ್ತೈತಿ, ಕೆಲವೊಂದಿಷ್ಟು ಬರೋಲ್ಲ. ಡೀಪ್ ರಿಕವರಿ ಅಂತಂದ್ರೆ ಸೊ ಡೀಪ್ ರಿಕವರಿ ಒಳಗೆ ಎಲ್ಲ ಕೂಡ ಡೇಟಾ ಬರ್ತೈತಿ. ಇಲ್ಲೇ ಇದಾವೆ ನೋಡಿರಿ, ಸೆಲೆಕ್ಟ್ ಅಂತ ಆಪ್ಷನ್ ಐತಿ. ಸೊ ನಿಮ್ಗೆ ಏನು ಬೇಕು, ಫೋಟೋಸ್ ಬೇಕಂತ ಫೋಟೋಸ್ ಒಂದೇ ಟಿಕ್ ಮಾಡಿ, ಉಳಿದು ಅನ್ಟಿಕ್ ಮಾಡಿಬಿಡ್ರಿ. ಇಲ್ಲಪ್ಪ ಅಂದರೆ ಇಲ್ಲಿರುವಂಥ ಎಲ್ಲ ಡೇಟಾ ಕೂಡ ನಿಮಗೆ ಬೇಕಪ್ಪ ಅಂದ್ರೆ ಸಿಂಪ್ಲಿ ಎಲ್ಲದರ ಮ್ಯಾಗೆ ಟಿಕ್ ಮಾಡಿ ನಿಮ್ಮ ಫೋನನ್ನು MTP ಅಥವಾ ADB ಮೋಡ್ ಕೇಳ್ತೈತಿ. ಆ ADB MTP ಮೋಡಲ್ಲಿ ನಿಮ್ಮ ಫೋನನ್ನು ಆನ್ ಇಟ್ಟು ಕನೆಕ್ಟ್ ಮಾಡಿದಾಗ ನಿಮ್ಮ ಫೋನಿಂದ ಏನು ಸ್ಟೋರೇಜ್ ಡೇಟಾ ಡಿಲೀಟ್ ಆಗಿರ್ತೈತಿ. ನಾನು ಆಲ್ರೆಡಿ ಈ ಒಂದು ಟೂಲನ್ನು ಯೂಸ್ ಮಾಡೀನಿ. ಆ್ಯಂಡ್ ಆಲ್ಸೋ ಇವಾಗ ನನ್ನ ಹತ್ರ ಫೋನ್ ಇಲ್ಲ, ನನಗೆ ಫೋನ್ ಇದ್ರೂ ಕೂಡ ಕನೆಕ್ಟ್ ಮಾಡಿ ಒಂದು ಯಾವುದಾದ್ರು ಫೋನ್ನ ರಿಕವರಿ ಮಾಡಿ ತೋರಿಸ್ತಿದ್ದೆ. ಸೊ ಈ ಒಂದು ಟೂಲಲ್ಲಿ ನಿಮ್ಮದೇನು ಹಾರ್ಡ್ ರಿಸೆಟ್ ಮಾಡಿದ ಕೂಡಲೇ ಅಥವಾ ಫೋನ್ಗಳನ್ನು ಅನ್ಲಾಕ್ ಮಾಡಿದ ಕೂಡಲೇ ಅದರೊಳಗಿರುವಂಥ ಫೋನಿನ ಡೇಟಾ ಏನು ಡಿಲೀಟ್ ಆಗಿರ್ತದೆ, ಇಮೇಜಸ್, ವೀಡಿಯೋಸ್, ಸೊ ಅವುಗಳನ್ನು ಇಲ್ಲಿ ರಿಕವರಿ ಮಾಡ್ಬೋದು. ಸೊ ನನ್ನ ಪ್ರಕಾರ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮ್ಗೆ ಏನು ಹೇಳ್ತೀನಿ ಈ ಒಂದು ಟೂಲ್ ಬಗ್ಗೆ ಅಂತಂದ್ರೆ, ಇಲ್ಲಿ ಸಿಂಪ್ಲಿ ನೀವು ಫೋಟೋಸ್, ಆಮೇಲೆ ವಾಟ್ಸಪ್, ಕಾಂಟ್ಯಾಕ್ಟ್ ಆಲ್ಮೋಸ್ಟ್ ಬರೋಂಗಿಲ್ಲ. ಯಾಕಪ್ಪ ಅಂದ್ರೆ ಅದು ಸ್ಟೋರೇಜ್ ಡಿವೈಸ್ ಒಳಗೆ ಇರೋಂಗಿಲ್ಲ. ಯಾಕಪ್ಪ ಅಂದ್ರೆ ನೀವು ಸ್ಟೋರೇಜ್ ಡಿ ಒಳಗೆ ಇರಬೇಕಪ್ಪ ಅಂದ್ರೆ ವಿ ಕಾರ್ಡ್ ಒಳಗೆ ಎಕ್ಸ್ಪೋರ್ಟ್ ಮಾಡ್ಬೇಕು. ವಿ ಕಾರ್ಡ್ ಒಳಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಸ್ಟೋರೇಜ್ ಡಿ ಒಳಗೆ ಇರ್ತದೆ, ಇಲ್ಲಪ್ಪ ಅಂದ್ರೆ ಉಳ್ಕೊಳ್ಳೋಂಗಿಲ್ಲ. ಸೊ ಇಲ್ಲಿ ಸಿಂಪ್ಲಿ ನೀವು ಫೋಟೋಸ್, ವಾಟ್ಸಪ್ ಇಮೇಜಸ್ ಆ್ಯಂಡ್ ಏನಾರ ಮೆಸೇಜ್ ಇದ್ರೆ, ಆಮೇಲೆ ಡಾಕ್ಯುಮೆಂಟ್ ಇದ್ರೆ, ಸೊ ಇಷ್ಟುಗಳನ್ನು ಮಾತ್ರ ತೊಗೊಳ್ರಿ, ಟಿಕ್ ಮಾಡಿರಿ. ಉಳಿದುವೆಲ್ಲ ಅನ್ಟಿಕ್ ಮಾಡಿಬಿಡ್ರಿ. ಯಾಕಪ್ಪ ಅಂದ್ರೆ ವೀಡಿಯೋಸ್ ಇವೆಲ್ಲ ಏನೈತಿ ಜಾಸ್ತಿ ಸ್ಪೇಸ್ ಹಿಡಿದಿರ್ತೈತಿ. ಆ್ಯಂಡ್ ಆಡಿಯೋ ಕೂಡ ಅಷ್ಟೊಂದು ತಲೆ ಕೆಡಿಸಬೇಡ್ರಿ. ಜಸ್ಟ್ ನಿಮ್ಗೆ ಭಾಳ ಇಂಪಾರ್ಟೆಂಟ್ ಇದ್ದಂದ್ರೆ ಕಸ್ಟಮರ್ದು ಏನು ರಿಕ್ವೈರ್ಮೆಂಟ್ ಇರ್ತೈತಿ, ಫೋಟೋಸ್ ಇರ್ತೈತಿ, ಫೋಟೋಸ್ ಒಂದು ಟಿಕ್ ಮಾಡಿ, ಉಳಿದು ಅನ್ಟಿಕ್ ಮಾಡಿ ಸ್ಟಾರ್ಟ್ ಮಾಡಿಬಿಡ್ರಿ. ಯಾಕಪ್ಪ ಅಂದ್ರೆ ನಾನು ಲಾಸ್ಟ್ ಟೈಮ್ ಒಂದು ಕಸ್ಟಮರ್ ಫೋನಿಂದ ರಿಕವರಿ ಮಾಡಿಕೊಟ್ಟಿದ್ದೆ. ಸೊ ಇದು ನನಗೆ ಮೋರ್ ದೆನ್ ಒಂದು 4 to 5 hours ಟೈಮ್ ತೊಗೊಂಡಿತ್ತು ಎಲ್ಲ ರಿಕವರಿ ಆಗ್ಬೇಕಂದ್ರೆ. ಅದು ಸ್ವಲ್ಪ ವೀಡಿಯೋಸ್ ಇದ್ದು, ಒಂದು 15-20 ವೀಡಿಯೋಸ್ ರಿಕವರಿ ಆದವು. ಆಮೇಲೆ ಫೋಟೋಸ್ ಒಂದು 2000 ಸಮೀಪ ಇದ್ದು, ಒಂದಿಷ್ಟು ಹಾರ್ಡ್ ಇದ್ದು, ಆಮೇಲೆ ಡಾಕ್ಯುಮೆಂಟ್ಸ್ ಇದ್ದು. ಸೊ ಇಷ್ಟಕ್ಕೇ ಒಂದು 5 hour, ಮ್ಯಾಕ್ಸಿಮಮ್ ಒಂದು 5 hour ಆಗಿರ್ಬೋದು. 5 hour ಟೈಮ್ ತೊಗೊತ್ತು. ಸೊ ಫೋಟೋಸ್ ತೊಗೊಂಡ್ರೆ ಜಲ್ದಿ ಆಗುತ್ತೆ. ಯಾಕಪ್ಪ ಅಂದ್ರೆ ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಹತ್ರ ಇರುವಂಥ ಇಂಟರ್ನೆಟ್ ಮೇಲೆ. ಇಂಡಿಯಾದಾಗ ಎಷ್ಟು ಇಂಟರ್ನೆಟ್ ಸ್ಪೀಡ್ ಇದೆ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಎಲ್ಲರ ಹತ್ರನೂ ಬ್ರಾಡ್ಬ್ಯಾಂಡ್ ಇರೋಂಗಿಲ್ಲ, ಕನೆಕ್ಷನ್ ಇರೋಂಗಿಲ್ಲ ನೆಟ್ಟಿಂದು. ಸೊ ಎಲ್ಲರೂ ಏನು ಮಾಡ್ತಾರೆ, ಮೊಬೈಲ್ ಕನೆಕ್ಟ್ ಮಾಡಿರ್ತಾರೆ. ಸೊ ನಾವು ಕೂಡ ಮೊಬೈಲಿಂದ ಕನೆಕ್ಟ್ ಮಾಡಿ ಯೂಸ್ ಮಾಡ್ತೀನಿ. ಸೊ ಆ ಸಿಚುವೇಷನ್ದಾಗ ಏನಾಗುತ್ತೆ, ಲೇಟಾಗಿ ಇದು ರಿಕವರಿ ಆಗುತ್ತೆ. ಅದ್ರ ಜೊತೆಗೇ
ಡೇಟಾ ರಿಕವರಿ ಫ್ರಮ್ ಎಸ್ ಡಿ ಕಾರ್ಡ್ ಅಂತೀವಿ. ನಿಮ್ಮ ಎಸ್ ಡಿ ಕಾರ್ಡ್ ಒಳಗೆ ಏನಾದರೂ ಡೇಟಾ ಡಿಲೀಟ್ ಆಗಿತ್ತಪ್ಪ ಅಂದ್ರೆ ಮೆಮರಿ ಕಾರ್ಡ್ ಇರ್ತೈತಲ್ಲ, ಸೊ ಕಸ್ಟಮರ್ ಮೆಮರಿ ಕಾರ್ಡ ಫಾರ್ಮೆಟ್ ಮಾಡಿಬಿಟ್ಟಿರ್ತಾನೆ, ಅದರೊಳಗೆ ಇಂಪಾರ್ಟೆಂಟ್ ಏನಾದರೂ ಇರ್ತಾವೆ, ಅದ್ರ ಫೋಟೋಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು. ಆ ಥರ ಇದ್ದಾಗ ಕೂಡ ನೀವು ಎಸ್ ಡಿ ಕಾರ್ಡನ್ನು ನಿಮ್ಮ ಕಂಪ್ಯೂಟರ್ಗೆ ಇನ್ಸರ್ಟ್ ಮಾಡಿಕ್ಕಿಂತ ಇಲ್ಲಿ 2 ಆಪ್ಷನ್ ಅದಾವೆ, ಸ್ಟ್ಯಾಂಡರ್ಡ್ ರಿಕವರಿ, ಅಡ್ವಾನ್ಸ್ ರಿಕವರಿ ಅಂತ. ಸೊ ಅಡ್ವಾನ್ಸ್ ರಿಕವರಿ ಮೇಲೆ ಕ್ಲಿಕ್ ಮಾಡಿರಿ, ಸ್ವಲ್ಪ ಲೇಟ್ ಆಗುತ್ತೆ. ಸ್ಟ್ಯಾಂಡರ್ಡ್ ರಿಕವರಿ ಮಾಡಿ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಫಾಸ್ಟ್ ಆಗುತ್ತೆ. ಸೊ ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಟ್ಟರಾಯ್ತು. ಇಲ್ಲಿ ನೋಡಿರಿ ಇನ್ಸರ್ಟ್ ಎಸ್ ಡಿ ಕಾರ್ಡ್ ಅಂತ ಬರ್ತೈತಿ. ಸೊ ಏನು ಎಸ್ ಡಿ ಕಾರ್ಡ್ ಏನಿರ್ತದೆ ಮೆಮರಿ ಕಾರ್ಡ್, ಅದನ್ನು ಕಂಪ್ಯೂಟರ್ಗೆ ಇನ್ಸರ್ಟ್ ಮಾಡಿಕಿಂದ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿರಾಯ್ತು. ನಿಮ್ಮ ಎಸ್ ಡಿ ಕಾರ್ಡ್ ಒಳಗಾಗಿರ್ಬೋದು ಅಥವಾ ಫೋನ್ ಸ್ಟೋರೇಜ್ ಡಿವೈಸ್ ಒಳಗೆ ಏನು ಡೇಟಾ ಡಿಲೀಟ್ ಆಗಿರ್ತದೆ ನೀವು ಅನ್ಲಾಕ್ ಮಾಡಿದ್ಕೊಳ್ಳಿ, ಅದನ್ನು ಕೂಡ ಇಲ್ಲಿ ರಿಕವರಿ ಮಾಡ್ಕೊಳ್ಬೋದು. ಸೊ ಈ ಒಂದು ಟೂಲ್ ವರ್ಕ್ ಆಗ್ಬೇಕಂದ್ರೆ ಇದನ್ನು ನೀವು ಬೈ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿರಿ ಮೇಲ್ಗಡೆ ಬೈ ಅಂತ ಆಪ್ಷನ್ ಐತಿ. ಸೊ ಬೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದರದ್ದು ಏನೇನು ಪ್ರೈಸಿಂಗ್ ಐತೆ ಅಂತ ತೋರಿಸ್ತೀನಿ. ಸೊ ಅದರದ್ದು ವೆಬ್ಸೈಟ್ ಲಿಂಕನ್ನು ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿಸಿಂದ ಈ ಟೂಲ್ ಏನಾದರೂ ಬೇಕಪ್ಪ ಅಂದ್ರೆ ಡೌನ್ಲೋಡ್ ಮಾಡ್ಕೊರಿ, ಸರಿನಾ. ಓಕೆ, ನೋಡ್ಬೋದು ಸ್ನೇಹಿತರೆ, ಇವಾಗ ಈ ಡ್ರಾಯ್ಡ್ ಕಿಟ್ದವ್ರದ್ದು ಒಂದು ಆಫರ್ ನಡೆದೈತಿ ಇವಾಗ. ಆ್ಯಂಡ್ ಆಫರ್ ಇರೋದು 23 hours ಇನ್ನು ವ್ಯಾಲಿಡ್ ಐತಿ ಈ ಒಂದು ಡೀಲ್ ನಿಮಗೆ. ಸೊ ಇಲ್ಲಿ ಆಲ್ ಫೀಚರ್ಸ್ ಇನ್ ಒನ್ ಟೂಲ್ ಕಿಟ್ ಅಂತ ಎಲೆಕ್ಷನ್ ಕೊಟ್ಟಾರ. ನೋಡ್ಬೋದು ಇಲ್ಲಿ ಏನೇನು ಫೀಚರ್ಸ್ ಅದ. ಡ್ರಾಯ್ಡ್ ಕಿಟ್ ಸ್ಕ್ರೀನ್ ಅನ್ಲಾಕರ್ 3394 ರೂಪಾಯಿ. ಸೊ ನೀವು ಒಂದೊಂದಾಗಿ ಸಪ್ರೇಟಾಗಿ ಪರ್ಚೇಸ್ ಮಾಡ್ಕೊತ ಹೋದ್ರೆ ನಿಮ್ಗೆ ಎಷ್ಟಾಗುತ್ತೆ, 19,799 ರೂಪಾಯಿ ಆಗುತ್ತೆ. ಬಟ್ ನೀವು ಇಲ್ಲಿರುವಂಥ ಟೋಟಲ್ ಪ್ಯಾಕೇಜನ್ನು ಒಂದೇ ಸಲ ಬೈ ಮಾಡಿದಾಗ ನಿಮಗೆ ಇಲ್ಲಿ ಕೇವಲ 4,199 ರೂಪಾಯಿ ಆಗುತ್ತೆ. ಇದು ಏನೈತಿ 1 ಇಯರ್ಗೆ ಫುಲ್ ಟೂಲ್ ಕಿಟ್ 1 ಇಯರ್ ಸಬ್ಸ್ಕ್ರಿಪ್ಷನ್, 5 ಡಿವೈಸ್ 1 PC, ಸರಿನಾ. 5 ಡಿವೈಸ್ 1 PC ಅಂದರೆ ಏನಪ್ಪ ಅಂದ್ರೆ ಒಂದು ದಿನಕ್ಕೆ 5 ಫೋನ್ಗಳನ್ನು ಮಾತ್ರ ನೀವು ಅನ್ಲಾಕ್ ಮಾಡ್ಬೋದು ಅಥವಾ ಡೇಟಾ ರಿಕವರಿ ಮಾಡ್ಬೋದು. 1 ಇಯರ್ ಫ್ರೀ ಇರ್ತೈತಿ. ಇಲ್ಲಿ 24/7 ಕಸ್ಟಮರ್ ಸಪೋರ್ಟ್ ಐತಿ. ಆ್ಯಂಡ್ ಅದಾದಮೇಲೆ 1 ಇಯರ್ ಕೂಡ ನಿಮ್ಗೆ ಆಟೋ ರಿನ್ಯೂವಲ್ ಕೂಡ ಇರ್ತೈತೆ. ನೀವು ಬೇಕಂದ್ರೆ ಅದನ್ನು ಆ್ಯಕ್ಟಿವೇಷನ್ ಮಾಡ್ಕೋಬೋದು, ಮುಂದೆ ನಿಮ್ಮ ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 4,199 ರೂಪಾಯಿ ಐತಿ. ನೋಡಿರಿ ಇದ್ರ ಪ್ರೈಸ್ ಯುಗಾದಿ ಸಲ ಅಂತ ಕಡಿಮೆ ಇಟ್ಟಾರ, 19,799 ರೂಪಾಯಿ ಐತಿ ಒಂದು ವರ್ಷಕ್ಕೆ. ಬಟ್ ಇಲ್ಲಿ ನಿಮ್ಗೆ 4,199 ರೂಪಾಯಿದಾಗ 1 ಇಯರ್ ಸಿಗಾಗತ್ತೈತಿ. ಒಂದು ದಿವಸಕ್ಕೆ ನೀವು 5 ಡಿವೈಸ್ಗಳನ್ನು ಅನ್ಲಾಕ್ ಮಾಡ್ಬೋದು. ಅದು ಈ ಒಂದು ಟೂಲನ್ನು ಒಂದೇ PCಯಲ್ಲಿ ಲಾಗಿನ್ ಮಾಡ್ಕೋಬೋದು. ಇವಾಗ ನೀವು ಒಂದು ಈ ಟೂಲನ್ನು ಏನು ಆ್ಯಕ್ಟಿವೇಷನ್ ಮಾಡ್ಕೋತೀರಿ ನಿಮ್ಮ PC ಒಳಗೆ ಬಾಯ್ ಮಾಡ್ತಿರಲ್ಲ, ಅದಾದ ನಂತರ ನಿಮ್ಮ ಕಂಪ್ಯೂಟರ್ ಏನೋ ಕೆಡ್ತೈತಿ, ನೀವು ಬೇರೆ PC ಒಳಗೆ ಲಾಗಿನ್ ಮಾಡೋಕೆ ಹೋದ್ರಪ್ಪ ಅಂದ್ರೆ ಆಗಂಗಿಲ್ಲ. ನಿಮ್ಮ ಕಂಪ್ಯೂಟ್ರದು ಏನೋ ಫಾರ್ಮೆಟ್ ಮಾಡಿಸ್ತೀರಿ, ಸರಿನಾ. ಫಾರ್ಮೆಟ್ ಮಾಡಿಸಿದ್ರು ಕೂಡ ಆ ಕಂಪ್ಯೂಟ್ರದೇ ಆದಂಥ ಒಂದು IP ಅಡ್ರೆಸ್ ಇರ್ತೈತಿ. ಅದೇ ಕಂಪ್ಯೂಟರ್ ಒಳಗೆ ಕೂಡ ನೀವು ಇದನ್ನು ಲಾಗಿನ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕು, ರನ್ ಮಾಡಬೇಕು. ಬೇರೆ ಕಂಪ್ಯೂಟರ್ ಒಳಗೆ ಇದು ಲಾಗಿನ್ ಆಗಂಗಿಲ್ಲ. ನಿಮ್ಮ ಕಂಪ್ಯೂಟರ್ ಏನಾರು ಖರಾಬ್ ಆಯ್ತಪ್ಪ ಅಂದ್ರೆ ಬೇರೆದ್ರೊಳಗೆ ಇದು ಯೂಸ್ ಆಗಂಗಿಲ್ಲ, ಸರಿನಾ. ಸೊ ಮೊದಲೇ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಆಪ್ಷನ್ ಐತಿ. ಇಲ್ಲಪ್ಪ ನಮ್ಗೆ ಬರೀ ಎಲ್ಲ ಬೇರೆ ಟೂಲ್ ಅದಾವೆ, ನಮ್ಗೆ ಬರೀ ಡೇಟಾ ರಿಕವರಿ ಎಷ್ಟು ಬೇಕಪ್ಪ ಅಂದ್ರೆ ಡ್ರಾಯ್ಡ್ ಕಿಟ್ ಡೇಟಾ ರಿಕವರಿ ಅಂತ ಒಂದು ಆಪ್ಷನ್ ಐತಿ ನೋಡಿರಿ. ಸೊ ಇದ್ರ ನಿಮಗೆ ಬರೀ ತಿಂಗಳಿಗೆ 3,394 ರೂಪಾಯಿ ಐತಿ. ಬಟ್ ಅದಕ್ಕಿಂತ ಬೆಟ್ರ್ ಏನೈತಿ ಇದೆ 4,199 ನಿಮಗೆಲ್ಲ ಬಂದುಬಿಡ್ತಾವೆ ಇಲ್ಲಿ. ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದು ಏನಪ್ಪ ಅಂತಂದ್ರೆ ಇದೆ 3,394 ರೂಪಾಯಿ. ನಾನು ಆ್ಯಕ್ಚುಲಿ ಇದನ್ನು ಪೂರ್ತಿ ಟೂಲ್ ಪರ್ಚೇಸ್ ಮಾಡಿರಲಿಲ್ಲ ಆ ಟೈಮ್ದಾಗ. ಯಾಕಪ್ಪ ಅಂದ್ರೆ ಆ ಕಸ್ಟಮರ್ದು ರಿಕ್ವೈರ್ಮೆಂಟ್ ಏನಿತ್ತಪ್ಪ ಅಂದ್ರೆ ರೊಕ್ಕ ಎಷ್ಟು ಖರ್ಚಾದರೂ ಪರವಾಗಿಲ್ಲ ರೀ, ನನಗೆ ಇಂಪಾರ್ಟೆಂಟ್ ಫೋಟೋಸ್ ಅದಾವೆ ಅದರೊಳಗೆ ಸ್ವಲ್ಪ ಪರ್ಸ್ನಲ್ಲ, ಅದನ್ನು ನನಗೆ ರಿಕವರಿ ಬೇಕಾಗೈತಿ, ಎಮರ್ಜೆನ್ಸಿ ಐತೆ ಅಂತ ಹೇಳಿದ್ರು. ಸೊ ನಾನು ಅಮೌಂಟ್ ಹೇಳಿದೆ. ಯಾಕಪ್ಪ ಅಂದ್ರೆ ನನ್ನ ನಿಯರ್ ಸುತ್ತಮುತ್ತ ಏನದಾರ ಅಂಗಡಿಕಾರರು ಯಾರೂ ಈ ರೀತಿ ಕೆಲಸ ಮಾಡೋಂಗಿಲ್ಲ. ಲೈಕ್ ಆಲ್ಸೋ ಅವರು ಸರ್ವಿಸ್ ಸೆಂಟ್ರಿಗೆ ಹೋದರೂ ಕೂಡ ಅವರು ರಿಕವರಿ ಮಾಡಿ ಕೊಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ. ಯಾಕಪ್ಪ ನನಗೆ ಆ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲೇ ಇಲ್ಲ ಇಲ್ಲೂ ತನಕ. ಬಟ್ ನಾನು ಗೂಗಲ್ ಒಳಗೆ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು ಈ ಡ್ರಾಯ್ಡ್ ಕಿಟ್ ಟೂಲ. ಸೊ ಅವ್ರಿಗೆ ಪ್ರೈಸ್ ಹೇಳಿದ್ರೆ ಇಷ್ಟ ಆಗತ್ತೆ ಅಂತ ಹೇಳಿಕಿಂದ ಸೊ ಆಯ್ತು ಮಾಡಿಕೊಡ್ರಿ ಅಂತ ಹೇಳಿದ್ರು. ಸೊ ನಂದು ಏನು ಪ್ರೈಸ್ ಇತ್ತು ಮಾಡೋಕೆ ಅದನ್ನು ಕೂಡ ಹೇಳಿದೆ ನನಗೆ. ಆಯ್ತು ಮಾಡಿಕೊಡ್ರಿ ಅಂತ ಹೇಳಿದ್ರು. 100% ಡೇಟಾ ರಿಕವರಿ ಆಯಿತು. ಕಸ್ಟಮರ್ ಫುಲ್ ಖುಷಿ ಆದರೆ. ಯಾಕಪ್ಪ ಅಂದ್ರೆ ಬೇರೆ ಕಡೆ ಅವ್ರು ಅನ್ಲಾಕ್ ಮಾಡ್ಸೋಕೆ ಹೋದಾಗ ಫಾರ್ಮೆಟ್ ಆಗಿಬಿಟ್ಟೈತೆ ಎಲ್ಲ ಡೇಟಾ. ಸೊ ಅವರು ಕೇಳಿಲ್ಲ, ಅವ್ರ ಅಂಗಡಿಯವರು ಹೇಳಿಲ್ಲ ಡಿಲೀಟ್ ಆಗುತ್ತೆ ಅಂತ ಹೇಳಿಸಿಂದ ಅವ್ರು ಅನ್ಲಾಕ್ ಮಾಡೋಕೆ ಕೊಟ್ಟಾರೆ, ಇವ್ರು ಫಾರ್ಮೆಟ್ ಮಾಡಿ ಕೊಟ್ಬಿಟ್ಟಾರೆ. ಸೊ ರಿಕವರಿ ಆಗದಿರೋಂಥ ಕಾರಣ ಅವರು ಬೇರೆ ಅಂಗಡಿ ಹುಡ್ಕೊಂಡು ನನ್ನ ಹತ್ರ ಬಂದಿದ್ರು. ಸೊ ನಾನು ಈ ಡ್ರಾಯ್ಡ್ ಟೂಲ್ ಮುಖಾಂತರ ಅವರಿಗೆ ಡೇಟಾ ರಿಕವರಿ ಮಾಡಿಕೊಟ್ಟಿನಿ. ಸೊ ಇಲ್ಲಿ ಯಾವುದೇ ರೀತಿ ಒಂದು ಟೂಲ್ನ ಸ್ಪಾನ್ಸರ್ಡ್ ಮಾಡೋಕತ್ತಿಲ್ಲ ನಾನು. ಸೊ ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡತ್ತೀನಿ. ಸೊ ಟೂಲ್ ಬೇಕಪ್ಪ ಅಂದ್ರೆ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಡೌನ್ಲೋಡ್ ಮಾಡ್ಕೋರಿ. ಡೌನ್ಲೋಡ್ ಮಾಡಿಕೊಂಡು ಬೇಕಂದರೆ ಆ್ಯಕ್ಟಿವೇಷನ್ ಮಾಡ್ಕೊರಿ. ಆ್ಯಕ್ಟಿವೇಷನ್ ಮಾಡಿದ್ರೆ ಈ ಟೂಲ ರನ್ ಆಗೋಂಗಿಲ್ಲ, ಸರಿನಾ. ಬೇಕಿದ್ರಪ್ಪ ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ನಾನು ಈ ಕಂಪ್ನಿಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೀ ಡೆಮೋ ಟೂಲನ್ನು ನಾನು ತೊಗೊಂಡು ಯಾವ ರೀತಿ ವರ್ಕ್ ಆಗುತ್ತೋ ಇಲ್ಲೋ 100% ನಿಮಗೆ ತೋರಿಸ್ತೀನಿ. ಆಮೇಲೆ ಬೇಕಿದ್ರೆ ನೀವು ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.